ಶರಣೆ ದುಗ್ಗಳೆ. ರೂಪಕ ರಚನೆ ವಿದ್ಯಾವತಿ ಖೇಮಶೆಟ್ಟಿ. ಕೇಳಿ ರೂಪಕ ಶರಣೆ ದುಗ್ಗಳೆ. ಮತಿಯಲ್ಲಿ ಗುಣದಲ್ಲಿ ಪತಿಭಕ್ತಿಯಲ್ಲಿ ಮಾ ಪತಿ ಪೂಜೆಯಲ್ಲಿ ಅತಿ ಜಾಣೆಯನಿಸಿದ ಸತಿ ದುಗ್ಗೊಳವ್ವಗೆ ಶರಣಾಗೂ. ಇದು ಕನ್ನಡಗರತಿಯ ಸುಂದರ ತ್ರಿಪದಿ. ಈ 3 ಸಾಲುಗಳಲ್ಲಿ ಮೊದಲ ವಚನಕಾರ್ತಿಯಾದ ದುಗ್ಗಳೆಯ ವ್ಯಕ್ತಿತ್ವವನ್ನು ಬಿಂಬಿಸಲಾಗಿದೆ. ಮೊದಲ ವಚನಕಾರನಾದ ದಾಸಿಮಯ್ಯನ ಮಡದಿಯಾದ ದುಗ್ಗಳೆ ಸ್ತ್ರೀ ಕುಲಕ್ಕೆ ಮತ್ತು ದಾಂಪತ್ಯದ ಬದುಕಿಗೆ ಆದರ್ಶಪ್ರಾಯವಾಗಿ ಬಾಳಿದಳು. ಜೀವ ಜಗತ್ತಿನ ಸಾಂಘಿಕ ಬದುಕಿಗೆ ಮುಖ್ಯ ಪ್ರೇರಣೆ ಎಂದರೆ ಕುಟುಂಬ ಪ್ರೀತಿ. ಅದರ ಮೂಲ ಸೆಲೆ ದಾಂಪತ್ಯ. ತನ್ನ ಬದುಕನ್ನು ಪ್ರೀತಿಸಿದವನು ಜಗತ್ತನ್ನು ಪ್ರೀತಿಸುತ್ತಾನೆ ಎಂಬುದನ್ನು ಎಂದೂ ಅಲ್ಲಗಳೆಯಲಾಗದು. 12ನೇ ಶತಮಾನವು ಸಂಪೂರ್ಣವಾಗಿ ಪರ್ಯಾಯ ಬದುಕನ್ನೇ ಕಟ್ಟಿಕೊಡುವಾಗ ವಚನಕಾರರಿಗೆ ದಾಂಪತ್ಯ ತ್ಯಾಜ್ಯವೂ ಅಲ್ಲ, ಸನ್ಯಾಸ ಶ್ರೇಷ್ಠವೂ ಅಲ್ಲ. ಪ್ರಕೃತಿ ಸಹಜವಾದ ಕರ್ಣಂಗಳ ಸುಖವನ್ನು ಸಾತ್ವಿಕವಾಗಿ ಅನುಭವಿಸುವುದೇ ನಿಜವಾದ ಬದುಕು. 12ನೇ ಶತಮಾನದ ಒಟ್ಟಾರೆ ಚಳುವಳಿಗೆ ಮೊದಲ ಧ್ವನಿಯಾಗಿ ಮಾನವತಾವಾದದ ಬೀಜ ಬಿತ್ತಿದ ದುಗ್ಗಳೆ ದಂಪತಿಗಳು ಬಸವಾದಿ ಶರಣರ ಚಳುವಳಿಗೆ ಬಹುದೊಡ್ಡ ಭೂಮಿಕೆಯನ್ನೇ ಒದಗಿಸಿದವರು. ದಾಸಿಮಯ್ಯ ಮುದೇನೂರಿನ ರಾಮನಾಥನ ಭಕ್ತ. ದುಗ್ಗಳೆ ಗೊಬ್ಬೂರಿನವಳು, ಆಕೆ ಮುದೇನೂರಿನವಳು ಎಂದೂ ಉಲ್ಲೇಖಗಳಿವೆ. ಅಲ್ಲಿನ ನೇಗೆ ಕಾಯಕದ ಸಂಗಣ್ಣ ಶ್ರೀದೇವಿಯರ ಪುಣ್ಯ ಉದರದಿಂದ ಜನಿಸಿದವಳು. ಬಾಲ್ಯದಿಂದಲೇ ಪ್ರತಿಭಾಶಾಲಿ, ಪತಿಗೆ ಸಹಚರಳಾಗಿ ಅವನೊಂದಿಗೆ ಏಕಭಾವವಾಗಿ ನಿಂದ ಈಕೆಯ ಕಾಯಕವು ನೇಗೆಯದೆ. ಅನುರೂಪವಾದ ಸತಿಪತಿಗಳು ಕಾಯಕನಿಷ್ಠೆ, ವಸ್ತ್ರದಾನದಂಥ ವಿಶಿಷ್ಟತೆಗಳಿಂದಾಗಿಯೇ ನೆರೆನೆಂಬೋ ದಾಸದುಗ್ಗಳೆಯಂತೆ ಎಂದು ಬಸವಣ್ಣ ಮನತುಂಬಿ ಹಾಡಿದ್ದಲ್ಲದೆ ಕೋಲಶಾಂತಯ್ಯ, ಉಪರಗುಡಿ ಸೋಮದೇವಯ್ಯ, ಸತ್ಯಕ್ಕ ಮೊದಲಾದವರು ಇವಳನ್ನು ನೆನೆದಿದ್ದಾರೆ. ದಾಸಿಮಯ್ಯನಂತೆ ದುಗ್ಗಳೆ ಕೂಡ ವಚನ ರಚಿಸಿದ್ದಾಳೆ. ಅವಳ ಅಂಕಿತ ದಾಸಯ್ಯ ಪ್ರಿಯ ರಾಮನಾಥ. ಸದ್ಯ 2 ವಚನಗಳು ಮಾತ್ರ ಲಭ್ಯವಾಗಿವೆ. ಈ ವಚನದ ಮೂಲಕ ತನು ಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬೇಕೆಂಬ ಮನೋಭಾವದ ದುಗ್ಗಳೆಗೆ ಎಲ್ಲವೂ ಪ್ರಸಾದ ಮುಖವಾಗಿರಬೇಕು. ಗುರು ಲಿಂಗ ಜಂಗಮ ಮತ್ತು ಕಾಯಕ ದಾಸೋಹಗಳಲ್ಲಿ ಏಕಭಾವವಾಗಿ ಕಾಣಬೇಕು ಎಂಬುದು ತಾತ್ವಿಕ ನಿಲುವು. ಈ ಹಿನ್ನೆಲೆಯಲ್ಲಿ ಬಸವಣ್ಣನನ್ನು ಗುರು ಪ್ರಾಸಾದಿಕನಾಗಿ, ಚನ್ನಬಸವಣ್ಣನನ್ನು ಲಿಂಗ ಪ್ರಾಸಾದಿಕನಾಗಿ, ಪ್ರಭುದೇವರನ್ನು ಜಂಗಮ ಪ್ರಸಾದಿಯಾಗಿ ಮತ್ತು ಮರುಳು ಶಂಕರ ದೇವರನ್ನು ಮಹಾಪ್ರಸಾದಿಯಾಗಿ ಕಾಣುತ್ತಲೇ ಎಲ್ಲರನ್ನೂ ಏಕಭಾವವಾಗಿ ಕಾಣುವ ಪರಿ ಅದ್ಭುತವಾದದ್ದು. ದುಗ್ಗಳೆಯ ಇನ್ನೊಂದು ವಚನ ಹೀಗಿದೆ. ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮವಾದಡೆ ಪ್ರಭುದೇವರಂತಾಗಬೇಕು, ಯೋಗಿಯಾದಡೆ ಸಿದ್ಧರಾಮಯ್ಯನಂತಾಗಬೇಕು, ಭೋಗಿಯಾದಡೆ ಚನ್ನ ಬಸವಣ್ಣನಂತಾಗಬೇಕು, ಐಕ್ಯನಾದಡೆ ಅಜಗಣ್ಣನಂತಾಗಬೇಕು, ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮವಾದಡೆ
ಗುರುತಾಗಬೇಕು. ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ, ಸತ್ತ ಹಾಗಿರಬೇಕಲ್ಲದೆ, ತತ್ವದ ಮಾತು ಎನಗೆ ಕೈಯ, ತತ್ವದ ಮಾತು ಎನಗೆ ಕೈಯ, ದಾಸಯ್ಯ ಪ್ರಿಯ ರಾಮನಾಥ, ದಾಸಯ್ಯ ಪ್ರಿಯ ರಾಮನಾಥ, 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 ರಾಮನಾಥ. ಈ ವಚನದ ಮೂಲಕ ಭಕ್ತ, ಜಂಗಮ, ಯೋಗಿ ಯಾರಾಗಿರಬೇಕು, ಯಾರಂತಿರಬೇಕೆಂದು ದುಗ್ಗಳೆ ಚರ್ಚಿಸಿದ್ದಾಳೆ, ಚಿಂತಿಸಿದ್ದಾಳೆ. ತತ್ವಕ್ಕೂ ಬದುಕಿಗೂ ದೂರದ ಸಂಬಂಧವಿರುವುದರಿಂದ ತತ್ವಕ್ಕಿಂತ ಸತ್ಯಶ್ರೇಷ್ಠವಾದ ಜೀವನ ಪ್ರೀತಿಯ ಬದುಕು ಶ್ರೇಷ್ಠವೆಂದು ನಂಬಿದವಳು. ಆದರೆ ದುಗ್ಗಳೆಯ ವೈಯಕ್ತಿಕ ಬದುಕಿನ ಬಗೆಗೆ ಹೆಚ್ಚು ಮಾಹಿತಿ ಲಭ್ಯವಾಗಿಲ್ಲವಾದರೂ ದಾಸಿಮಯ್ಯನ ಪ್ರಸ್ತಾಪ ಬಂದಾಗಲೆಲ್ಲ ದುಗ್ಗಳೆಯ ಪ್ರಸ್ತಾಪ ಬರುತ್ತದೆ. ಅದಕ್ಕೆ ಮುಖ್ಯ ಕಾರಣ ಅವರ ಉಭಯ ದೃಷ್ಟಿ ಏಕದೃಷ್ಟಿಯಾಗಿ ಕಾಂಬ ದಾಂಪತ್ಯದಿಂದಾಗಿ. ಏಕೆಂದರೆ ಬಸವಾದಿ ಶರಣರ ಮೂಲ ಆಶಯವಿರುವುದೇ ಆದರ್ಶ ದಾಂಪತ್ಯ ನಡೆಸುವಲ್ಲಿ. ಇಂದ್ರಿಯಗಳ ನಿಗ್ರಹ ನಿರಾಕರಿಸಬೇಕಾದರೆ ದಾಂಪತ್ಯ ಬೇಕು. ಅದನ್ನು ಬಸವಣ್ಣನವರ ಮಾತಿನಲ್ಲೇ ಕೇಳಬೇಕು. ಇಂದ್ರಿಯ ನಿಗ್ರಹವ ಮಾಡಿದರೆ ಹೊಂದುವವು ದೋಷಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು. ಸತಿಪತಿರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು. ಸತಿಪತಿರತಿ ಭೋಗೋಪಭೋಗ ವಿಳಾಸವ ಬಿಟ್ಟನೆ ಸಿಂಧು ಬಲ್ಲಾಳ, ಸಿಂಧು ಬಲ್ಲಾಳ. ಹೀಗೆ ಇಂದ್ರಿಯಗಳ ನಿಗ್ರಹವನ್ನು ಮಾಡಿದರೆ ಸಾಧಕನ ಸಾಧನೆಗೆ ಅಡ್ಡಿ ಆತಂಕಗಳು ಎದುರಾಗುತ್ತವೆ. ಅದಕ್ಕಾಗಿ ಕುಟುಂಬ ಜೀವನಕ್ಕೆ ಶರಣರು ಒತ್ತು ಕೊಟ್ಟರು. ಹೆಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೆಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ ಎಂದು ಗಜೇಶ ಮಸಣೀಯಗಳ ಪುಣ್ಯಸ್ತ್ರೀ ಪ್ರಶ್ನಿಸುವ ಮೂಲಕ ಕುಟುಂಬ ಜೀವನಕ್ಕೆ ಮುಕ್ತದ್ವಾರ ತೆರೆದು ಪ್ರಪಂಚದಲ್ಲಿದ್ದು ಪಾರಮಾರ್ಥ ಗೆಲ್ಲುವುದನ್ನು ಬೋಧಿಸಿದರು. ಈ ಎಲ್ಲ ವಿಚಾರಗಳ ಮೊಳಕೆಯೊಡೆದದ್ದು ದುಗ್ಗಳೆ ದಾಸಿಮಯ್ಯರಲ್ಲಿ. ದಾಸಿಮಯ್ಯನ ಕಥೆಗಳು ಕನ್ನಡದ ಅನೇಕ ಕೃತಿಗಳಲ್ಲಿ ಹಾಸುಹೊಕ್ಕಾಗಿವೆ. ಕೆಲವು ಪುರಾಣಗಳು ಇವನ ಹೆಸರಿನಲ್ಲಿ ರಚಿತವಾಗಿದ್ದು ಅಲ್ಲೆಲ್ಲ ದುಗ್ಗಳೆ ಕಾಣಿಸಿಕೊಳ್ಳುತ್ತಾಳೆ. ಮುದನೂರಿನ ಕಲಿಕಾಲ ದಂಡ ಕಾಮಯ್ಯ ಮತ್ತು ಶಂಕರಿ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸಿದ ದಾಸಿಮಯ್ಯ ಬಾಲ್ಯದಿಂದಲೇ ಕ್ರಾಂತಿಕಾರಿ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಬೆಳೆದನು. ಯುವಕನಾದಾಗ ಗೃಹಸ್ಥ ಧರ್ಮವನ್ನು ಸ್ವೀಕರಿಸಬೇಕೆಂದು ನಿರ್ಧರಿಸಿ, ಎನ್ನ ಮನದ ಮರ್ಮವ ಬಲ್ಲ ಸ್ತ್ರೀಯ ನಲ್ಲದೊಲ್ಲೆ ಎಂದು ತನ್ನ ಮನ ಅರಿತು ನಡೆವ ಬುದ್ಧಿವಂತ ಹೆಣ್ಣನ್ನು ಅರಸುತ್ತಾ ಸ್ವಯಂವರ ಕಾಲಕ್ಕೆ ಪ್ರವೇಶಿಸಿ ಸ್ವಯಂ ಮೋದುವಿಗೆ ಪಣತೊಟ್ಟು ನಿಂತ ದಾಸಿಮಯ್ಯನು ಒಂದು ಗಂಟಿನಲ್ಲಿ ಉಸುಕನ್ನು, ಇನ್ನೊಂದು ಗಂಟಿನಲ್ಲಿ ಅಕ್ಕಿಯನ್ನು, ಕೈಯಲ್ಲಿ ಒಂದು ಕಬ್ಬಿನ ಕೋಲನ್ನು ಹಿಡಿದು ಕಟ್ಟಿಗೆ ಮುಟ್ಟದೆ ಕಿಚ್ಚನೊಟ್ಟಿ ನೀರ ಮುಟ್ಟದೆ ಮಳಲಕ್ಕಿಯ ಪಾಯಸವ ಮಾಡುವಲ್ಲಿ ಕರಿಯ ಕಬ್ಬಿನ ಕೋಲ ಒಲೆಯೊಳಗಿಕ್ಕಿ ಬೆಂಕಿಯನ್ನುರಿಸಿ ಮಳಲಕ್ಕಿಯಂ ಕೂಡಿ ಪಾಯಸವಂ ಮಾಡಿ ನೀಡಿದೊಡೆ ಅಂತಪ್ಪ ಸ್ತ್ರೀಯ ಮದುವೆಯಾಗುವೆನು ಎಂದು ಮನೆ ಮನೆಗೆ ವಧು ಅನ್ವೇಷಣೆ ನಡೆಸುತ್ತಾ ಲೋಕಸಂಚಾರಕ್ಕೆ ನಡೆದ. ಇದ ಕೇಳಿ ಜನ ನಗುತ್ತಾರೆ, ಇದನ್ನಾರು ಮಾಡಲು ಸಾಧ್ಯವೆಂದು ನಗುತ್ತಾರೆ. ಆದರೆ ದಾಸಿಮಯ್ಯ ಅಲೆದಾಡಿ ಮತ್ತೆ ಮುಂದಿನೂರಿಗೆ ಬರುತ್ತಾನೆ. ದುಗ್ಗಳೆ ಚಿಕ್ಕವಳು, ಬಲು ಚತುರೆ. ದಾಸಿಮಯ್ಯನ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಾಳೆ. ದುಗ್ಗಳೆಯ ತಂದೆ ತಾಯಿ ಬೆರಗಾಗುತ್ತಾರೆ. ಮಳಲಕ್ಕಿಯ ಪಾಯಸ ಮಾಡುವುದಾದರೂ ಹೇಗೆನಲು, ಅದ್ಯಾವ ಮಹಾಗಣಿತವಿದೆ, ನಾನು ಮಳಲಕ್ಕಿಯ ಪಾಯಸ ಮಾಡಿ ತೋರುವೆ ಎಂದವಳೆ ಮಳಲಕ್ಕಿಯ ಪಾಯಸಕ್ಕೆ ಮುಂದಾದಳು. ತಬ್ಬಿನಷ್ಟು ಕಬ್ಬ ತರಿಸಿ ಕರಿಯ ಕಬ್ಬನ್ನು 2 ಮಾಡಿಕ್ಕಿ ಗಾಣದಲ್ಲಿ ತುದಿಯ ಕಬ್ಬ ಹಾಲ ಬೇರೆ ತೆಗೆದು ಬುಡದ ಕಬ್ಬಿನ ಹಾಲ ಬೇರೆ ತೆಗೆದು ಮೊದಲ ಹಾಲು ಒಲೆಯ ಮೇಲಿಟ್ಟು
ಕಬ್ಬಿನ ಸಿಪ್ಪೆಯ ಗಾಳಿಗೆ ಹಿಡಿದು ಬಿಸಿಲಲ್ಲಿ ಒಣಗಿಸಿ ಒಲೆಗಿಟ್ಟು ಕಿಚ್ಚನೊಟ್ಟಿದಾಗ ಮೊದಲ ಹಾಲು ಕಾಯಲು ಅಕ್ಕಿ ಪಾಕವಾಯಿತು. ತನಿವಾಲು ಮೇಲೆ ನೀಡಿ ಮಳಲು ಕೆಳಗುಳಿಯುವಂತೆ ಹುಟ್ಟನ್ನು ಆಡಿಸಿ ಮೇಲೆ ನಿಂತ ಪಾಯಸವನ್ನು ಒಂದು ತಟ್ಟೆಯಲ್ಲಿ ತೆಗೆದು ದಾಸಯ್ಯನಿಗೆ ನೀಡುತ್ತಾಳೆ. ತನ್ನ ಮನದ ಮರ್ಮವ ತಿಳಿಯಬಲ್ಲ ಸತಿ ದೊರೆತಳೆಂದು ದಾಸಿಮಯ್ಯ ಆನಂದ ತುಂದಿಲನಾದ. ದುಗ್ಗಳಿಗೆ ಮಳಲಕ್ಕಿಯ ಪಾಯಸವನ್ನು ಮಾಡಿಕೊಡಲು ಅವಳಿಗೊಂದು ಸಂಶಯ. ಅದಕ್ಕೆ ಕೇಳುತ್ತಾಳೆ, ದಾಸಯ್ಯ, ಮದುವೆಯಾಗಲು ಸ್ವಯಂವರವೇರ್ಪಡಿಸಿ ಗಂಡಿನ ಬಲಾಬಲ ಪ್ರದರ್ಶಿಸುವವರ ಆಯ್ಕೆ ಮಾಡುವುದು ರೂಢಿಯಲ್ಲಿದೆ. ಆದರೆ ವಧು ಆಯ್ಕೆಗಾಗಿ ಅಲೆದು ಸ್ವಯಂ ವಧು ಏರ್ಪಡಿಸಿರುವುದರ ಉದ್ದೇಶವೇನು? ದುಗ್ಗಳೆ, ಪುರುಷ ಪ್ರಧಾನ ವ್ಯವಸ್ಥೆಯೊಳಗೆ ಗಂಡ ಹೆಂಡತಿ ಅನುಚರರಾಗಿರಬೇಕೆಂಬ ಸ್ಥಾಪಿತ ಪದ್ಧತಿ ನನಗಿಷ್ಟವಿಲ್ಲ. ಅನುಚರ ಪದ್ಧತಿಯ ದಾಂಪತ್ಯ ಅಂತಃಕರಣದಿಂದ ಕೂಡಿರದು. ಸಾಂಪ್ರದಾಯಿಕವಾಗಿ ಹೆಣ್ಣು ತನಗಿಂತ ಎತ್ತರದಲ್ಲಿ, ಓದಿನಲ್ಲಿ, ತಿಳಿವಿನಲ್ಲಿ ಮತ್ತು ವಯಸ್ಸಿನಲ್ಲಿ ಕಿರಿಯವಳಾಗಿರಬೇಕೆಂಬುದು ಪದ್ಧತಿ. ಅಂತಹ ಕುಟುಂಬಗಳು ತಾರತಮ್ಯದ ಮತ್ತು ಶೋಷಣೆಯ ಕುಟುಂಬಗಳಾಗಿರುತ್ತವೆ. ಅನುಚರ ಪದ್ಧತಿಗೆ ಬದಲಾಗಿ ಸತಿಪತಿಗಳು ಸಹಚರರಾಗಿದ್ದು ಸಮಾನ ಮನಸ್ಸು, ಬುದ್ಧಿ, ತಿಳುವಳಿಕೆಗಳಿದ್ದರೆ ಅದು ಒಳಿತು. ಆಗ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ ಎಂದು ತನ್ನ ನಿಲುವನ್ನು ದಾಸಿಮಯ್ಯ ಸಮರ್ಥಿಸಿ ಹೇಳುತ್ತಾನೆ. ಇದಕ್ಕೆ ದುಗ್ಗಳೆಯು ಮನತೂಗುತ್ತಾಳೆ ಮತ್ತು ಮದುವೆಗೆ ಒಪ್ಪುತ್ತಾಳೆ. ಹೀಗೆ ದುಗ್ಗಳೆ ದಾಸಿಮಯ್ಯ ದಂಪತಿಗಳು ಬದುಕಿನ ಬಗ್ಗೆ ಅಸಾಧಾರಣ ತಿಳುವಳಿಕೆ ಹೊಂದಿದ ಸಮಾನ ಮನಸ್ಕರಾಗಿ ಶಿವತತ್ವ ಚಿಂತಕರಾಗಿ ಸಂಸಾರದ ಬಂಡೆಗೆ ಭುಜ ಕೊಟ್ಟು ಬಾಳುತ್ತಾ ಕುಲಕಸುಬನ್ನು ಕಾಯಕವೆಂದು ಸ್ವೀಕರಿಸಿ ಅದರಲ್ಲೇ ದೈವ ಕಂಡರು. ಗಂಡ ಭಕ್ತನಾಗಿ ಹೆಂಡತಿ ಭವಿಯಾದರೆ ಉಂಡ ಊಟ ಇಬ್ಬರಿಗೂ ಸಮಭಾಗ. ಸತ್ತನಾಯಿಯ ತಂದು ಅಟ್ಟಾದ ಮೇಲೆ ಇಳುಹಿ ಒಬ್ಬರೊಪ್ಪಚ್ಚಿ ಹಂಚಿಕೊಂಡು ತಿಂಬಂತೆ ಕಾಣ ರಾಮನಾಥ, ಕಾಣ ರಾಮನಾಥ. ಇಂಥ ತಾತ್ವಿಕ ಸತ್ಯವನ್ನು ಅರಿತ ದುಗ್ಗಳೆ ದಂಪತಿಗಳು ಸಮಚಿತ್ತ ಸಮಭಾವದಿಂದ ಬದುಕು ನಡೆಸಿ ಅಮೋಘವಾದ ದಾಂಪತ್ಯವನ್ನು ಪೂರೈಸಿದರು. ಸಾಮರಸ್ಯದ ಸಂಸಾರ ಸಾಗಿಸುತ್ತಿರುವ ದುಗ್ಗಳೆ ದಂಪತಿಗಳು ಗುರು, ಲಿಂಗ, ಜಂಗಮ ಭಕ್ತಿ ಮಾಡುತ್ತಾ ನೂಲು ತೆಗೆದು ಸೀರೆ ನೇಯ್ದು ಕಾಯಕವನ್ನು ಆತ್ಮಸಾಕ್ಷಾತ್ಕಾರದ ಒಂದು ಪವಿತ್ರ ಕಾರ್ಯವೆಂದು ಭಾವಿಸಿದ್ದರು. ಹಾಗಾಗಿ ಬಟ್ಟೆ ನೇಯುವುದು ಆಧ್ಯಾತ್ಮಕ್ಕೆ, ಅನುಭವಕ್ಕೆ ಸೋಪಾನವೆಂದು ನಂಬಿ ನೇಯ್ಗೆ ಮಾಡುವಾಗ ವೃದ್ಧ ಜಂಗಮರೂಪಿ ಶಿವನಿಗೆ ಅಪರೂಪದ ಬಟ್ಟೆ ಕೊಟ್ಟು ಶಿವನಿಂದ ತವನಿಧಿ ಪಡೆದ ಮೇಲೆ ದುಗ್ಗಳೆ ದಾಸಿಮಯ್ಯರ ಕೀರ್ತಿ ಅಪರಂಪಾರವಾಗುತ್ತದೆ, ಎಲ್ಲೆಡೆ ಪಸರಿಸುತ್ತದೆ. ಆಗ ಚಿರಮೂರ್ತಿಗಳಿಬ್ಬರು ಸಂಸಾರ ಲೇಸೋ ಸನ್ಯಾಸ ಲೇಸೋ ಎಂದು ವಾದಿಸುತ್ತಾ ದುಗ್ಗಳೆ ದಂಪತಿಗಳಲ್ಲಿಗೆ ಬರುವ ಕಥೆ ಅನೇಕ ಕಾವ್ಯಗಳಲ್ಲಿ ಒಡಮೂಡಿದೆ. ಇದರ ಸತ್ಯಾಸತ್ಯತೆಯನ್ನು ಅರಿಯಲೆಂದು ಇಬ್ಬರು ಸಂತರು ನಡುಹಗಲು ದುಗ್ಗಳೆ ದಾಸಿಮಯ್ಯನವರಲ್ಲಿಗೆ ಬರುತ್ತಾರೆ. ದಾಸಿಮಯ್ಯ ಮನೆಯಂಗಳದಲ್ಲಿ ಬಟ್ಟೆ ನೇಯುತ್ತಾ ಕಾಯಕ ನಿರತನಾಗಿರುತ್ತಾನೆ. ಶರಣಾರ್ಥಿಗಳು ದಾಸಿಮಯ್ಯನವರಿಗೆ. ಶರಣು ಶರಣಾರ್ಥಿ, ದಯವಿಟ್ಟು ಬನ್ನಿ. ಏನು ಬಂದಿರಿ, ಹದುಳುವಿದ್ದಿರೆ ಎಂದು ಕೇಳುತ್ತಲೇ ದಾಸಿಮಯ್ಯ ಹರಕು ಕಂಬಳಿಯನ್ನು ನೆಲಕ್ಕೆ ಹಾಸಿದ. ಸಂತರನ್ನು ಕೂಡ ಹೇಳಿ ಮತ್ತೆ ಕಾಯಕ ನಿರತನಾದ ದಾಸಿಮಯ್ಯನಿಗೆ ಕಾಯಕವೇ ದೇವರು. ಹಾಗಾಗಿ ಎಂದು ಮಠಕ್ಕಾಗಲಿ ದೇವಾಲಯಕ್ಕಾಗಲಿ ಹೋದವನಲ್ಲ. ಒಂದೊಂದು ಎಳೆ ಕೂಡ ರಾಮನಾಥನನ್ನು ನೆನೆಯುತ್ತಾ ನೇಯುವನು. ದಾಸಿಮಯ್ಯನವರೇ, ಸಂಸಾರ ಲೇಸೋ ಸನ್ಯಾಸ ಲೇಸೋ? ಹೌದು ದಾಸಿಮಯ್ಯನವರೇ, ಸಂಸಾರ ಲೇಸೋ ಸನ್ಯಾಸ ಲೇಸೋ? ಶರಣರೇ, ಹೇಳಲೇಬೇಕೇ? ಅನಿವಾರ್ಯವೇ? ಹೌದು, ದಯವಿಟ್ಟು ಹೇಳಬೇಕು. ಓಹೋ, ಆಗಲಿ. ಮಧ್ಯ ಮಾತನಾಡುವಾಗ ಕಾಯಕಕ್ಕೆ ತೊಂದರೆ ತಪ್ಪಿದ್ದಲ್ಲ.
ಹಾಗಾಗಿ ಅವಸರವಾಗಿ ಬಟ್ಟೆ ನೇಯಲು ಅಣಿಯಾದ. ಆಗ ಸೂಜಿಯಿಂದ ದಾರ ಬೇರೆಯಾಗುತ್ತದೆ. ದುಗ್ಗಳೆ ದುಗ್ಗಳೆ, ಸೂಜಿಯಿಂದ ದಾರ ಬೇರಾಗಿದೆ, ಪೋಣಿಸಲು ಬೆಳಕು ಸಾಲದು. ಆಗಮಿಸಿದ ಸಂತರಿಗೆ ದಿಗಿಲು. ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಹಣೆಯಲ್ಲಿ ಗಂಟು, ಮನತುಂಬ ಪ್ರಶ್ನೆ. ಆದರೂ ದಾಸಿಮಯ್ಯ ಗಾಂಭೀರ್ಯದ ಮೌನ ಮುರಿಯಲಿಲ್ಲ. ದೀಪ ಹೊತ್ತಿಸಿಕೊಂಡು ಎಡಗೈ ಗಾಳಿಗೆ ಅಡ್ಡಲಾಗಿ ಹಿಡಿದು ನಡುಹಗಲಿನ ಸೂರ್ಯನ ಬೆಳಕಿನ ಮುಂದೆ ದೀಪ ಹಿಡಿದು ಬರುತ್ತಾಳೆ ದುಗ್ಗಳೆ. ದೀಪ ತಂದಿರುವೆ, ಸೂಜಿಗೆ ದಾರ ಹಾಕಿರಿ, ತಡವಾದರೆ ದೀಪ ಆರಿ ಕಾಯಕ ನಿಲ್ಲುವುದು. ದಾಸಿಮಯ್ಯ ಮುಗುಳ್ನಗುತ್ತಾ ಸಂತೋಷ ವ್ಯಕ್ತಪಡಿಸುತ್ತಾ ಸೂಜಿಗೆ ದಾರ ಪೋಣಿಸುವುದರಲ್ಲಿ ನಿರತನಾದನು. ದುಗ್ಗಳೆ ದಾಸಿಮಯ್ಯ ದಂಪತಿಗಳ ಈ ಸಂದರ್ಭ ಕಂಡ ಸಂತರಿಗೆ ಆಶ್ಚರ್ಯವೆನಿಸಿತು. ನಡು ಹಗಲಿನ ಸೂರ್ಯನ ಪ್ರಖರವಾದ ಬೆಳಕಿನಲ್ಲಿ ದೀಪ ಹೊತ್ತಿಸಿ ತಂದು ಸೂಜಿಗೆ ದಾರ ಪೋಣಿಸುವುದು ಒಂದು ರೀತಿಯ ಹುಚ್ಚುತನವಾಗಿ ಕಂಡಿತು. ಆದರೆ ಅದನ್ನು ಕೇಳದೆ ತಾವು ಬಂದ ಉದ್ದೇಶವನ್ನು ಮತ್ತೆ ಸ್ಪಷ್ಟಪಡಿಸಿದರು. ದಾಸಿಮಯ್ಯನವರೇ, ಸಂಸಾರ ಲೇಸೋ ಸನ್ಯಾಸ ಲೇಸೋ ಎಂಬುದಕ್ಕೆ ತಾವು ಉತ್ತರಿಸಲೇ ಇಲ್ಲವಲ್ಲ? ದಾಸಿಮಯ್ಯನವರಿಗೆ ಸಂಸಾರವೇ ಹೆಚ್ಚು ಇಷ್ಟ, ಅದಕ್ಕೆ ಉತ್ತರಿಸುತ್ತಿಲ್ಲ ಅಲ್ಲವೇ? ಶರಣರೇ, ತಮಗೆ ಅರ್ಥವಾಗಲಿಲ್ಲವೇ? ತಾವು ಹೇಳಿದರೆ ತಾನೇ ಅರ್ಥವಾಗುವುದು. ಅರ್ಥವಾದರೆ ಮತ್ತೇಕೆ ಕೇಳುತ್ತಿದ್ದೆವು? ಸಂಸಾರ ಸನ್ಯಾಸಗಳು ಬೇರೊಬ್ಬರಿಂದ ಕಲಿತು ಅರ್ಥ ಮಾಡಿಕೊಳ್ಳಬಾರದು. ಅವು ಅನುಭಾವದ ಎರಡು ಮುಖಗಳು. ನಿಮ್ಮ ಅರ್ಥದಲ್ಲಿ ಅನುಭವವೆಂದರೇನು? ಹಾಂ, ಅದನ್ನು ದುಗ್ಗಳೆ ಹೇಳುತ್ತಾಳೆ. ದುಗ್ಗಳೆ, ಅನುಭವವೆಂದರೇನು ಎನ್ನುತ್ತಿದ್ದಾರೆ ಶರಣರು. ಅದನ್ನು ನಿನ್ನ ಅರ್ಥದಲ್ಲಿ ವಿವರಿಸು. ಶರಣರೇ, ಅನುಭವ ಎನ್ನುವುದು ಸತ್ಯದ ಸಾಕ್ಷಾತ್ಕಾರ. ಹಾಗಾಗಿ ಪ್ರಪಂಚವು ಒಂದು ಸತ್ಯವಾದರೆ ಪಾರಮಾರ್ಥವು ಇನ್ನೊಂದು ಸತ್ಯ. ಹಾಗಾದರೆ ಅನುಭವವೆನ್ನುವುದು ಧ್ಯಾನ ಅಲ್ಲವೇ? ಹೌದು, ಧ್ಯಾನವೇ ಅನುಭವ. ಆದರೆ ಕಣ್ಣು ತುಟಿ ಮುಚ್ಚುವುದು ಧ್ಯಾನವಲ್ಲ. ಧ್ಯಾನವೆನ್ನುವುದು ಒಂದು ಜಾಗೃತ ಸ್ಥಿತಿ, ಪ್ರೀತಿಯ ಸಾಕ್ಷಾತ್ಕಾರ. ಸತ್ಯ ಶುದ್ಧ ಕಾಯಕ ನಿರತರಾಗಿ ಜಾಗರೂಕತೆಯಿಂದ ನಡೆನುಡಿ ಸಿದ್ಧಾಂತವಾಗಿಸಿ ಗಳಿಕೆಯಲ್ಲೊಂದಿಷ್ಟು ದಾಸೋಹ ಮಾಡುವುದು. ಆ ಮೂಲಕ ತನು ಮನ ಭಾವ ಗುರುಲಿಂಗ ಜಂಗಮಕ್ಕೆ ಸವಿಸುವ ಧ್ಯಾನವೇ ಅನುಭವವಾಗುತ್ತದೆ. ಅದರಲ್ಲಿಯೂ ಬದುಕಿನ ಸಾರ್ಥಕತೆ ಇದೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಸಂಸಾರ ಮತ್ತು ಸನ್ಯಾಸಗಳಲ್ಲಿ ಹೆಚ್ಚಿನದ್ಯಾವುದೆಂಬುದನ್ನು ಅರಿತುಕೊಳ್ಳಬೇಕಾಗಿದೆ. ಆಗಲಿ, ಅದನ್ನು ನನ್ನ ಪತಿ ದಾಸಿಮಯ್ಯನವರು ವಿವರಿಸುತ್ತಾರೆ. ಈಗ ಹೊತ್ತಾಗಿದೆ, ಮೊದಲು ಪ್ರಸಾದ ಕೇಳಿ. ಹೊಟ್ಟೆ ಹಸಿದಿರಬೇಕು. ಅದ್ಯಾವಾಗ ಪ್ರಸಾದ ಸ್ವೀಕರಿಸಿದ್ದೀರೋ ಏನು? ಪರವಾಗಿಲ್ಲ ತಾಯಿ, ಆಮೇಲೆ ಸ್ವೀಕರಿಸಿದ್ರಾಯ್ತು. ಇಲ್ಲ ಶರಣರೇ, ಮೊದಲು ಪ್ರಸಾದವಾಗಲಿ. ದುಗ್ಗಳೆ ಎದ್ದು ಪ್ರಸಾದಕ್ಕೆ ಅಣಿ ಮಾಡುತ್ತಾಳೆ. ಮನೆಗೆ ಬಂದ ಸಂತ ಶರಣರೆಲ್ಲರಿಗೂ ತನ್ನ ಪತಿಗೂ ಪ್ರಸಾದಕ್ಕೆ ಎಲೆ ಹಾಕುತ್ತಾಳೆ. ಮೂವರು ಪ್ರಸಾದಕ್ಕೆ ಕುಳಿತಿರುವಾಗ ಇದ್ದ ತಂಗಳಂಬಲಿಯನ್ನೇ ಬಡಿಸುತ್ತಾಳೆ. ಮೂವರು ಪ್ರಸಾದ ಸ್ವೀಕರಿಸುವಾಗ ದಾಸಿಮಯ್ಯ ಬೇಕೆಂತಲೇ ಕೈ ಸುಟ್ಟಂತೆ ಉರಿ ಎನಿಸಿ ಊಟದ ಎಲೆಯಿಂದ ಕೈ ಹಿಂದೆ ಸರಿಸಿಕೊಳ್ಳುತ್ತಾನೆ. ಆ ಶಿವಶಿವ, ದುಗ್ಗಳೆ, ಏನಿದು? ಅಂಬಲಿಯ ಪ್ರಸಾದ ತುಂಬಾ ಕೈ ಸುಡುತ್ತಿದೆ. ಹೌದೇ? ಆಗಲಿ, ಮರದಿಂದ ಗಾಳಿ ಹಾಕಿ ಆರಿಸುವೆ ಎಂದು ದಾಸಿಮಯ್ಯನ ಪಕ್ಕದಲ್ಲಿ ಕುಳಿತು ಮರದಿಂದ ಗಾಳಿ ಹಾಕುತ್ತಾ ಅಂಬಲೆಯನ್ನು ಆರಿಸುವಳು. ಎದುರಿಗೆ ಕುಳಿತ ಸಂತರಿಗೆ ಪರಮಾಶ್ಚರ್ಯ. ತಂಗಳಂಬಲಿ ಆರಿ ಎಷ್ಟೋ ಕಾಲವಾಗಿದೆ, ಅದು ಸುಡುವ ಪರ್ಯಂತೂ ಅದಕ್ಕೆ ಗಾಳಿ ಬೇರೆ. ನಮಗೆ ಹುಚ್ಚು ಹಿಡಿದಿದೆಯೋ ಅಥವಾ ದಂಪತಿಗಳಿಗೆ ಹುಚ್ಚು ಹಿಡಿದಿದೆಯೋ ಎಂದು ಬಿಸು ಮಾತನಾಡಿಕೊಂಡರು. ಎಲ್ಲರ ಪ್ರಸಾದ ಮುಗಿದ ಕೂಡಲೇ ದಾಸಿಮಯ್ಯ ಮತ್ತೆ ಕಾಯಕ ನಿರತನಾದ. ಪುನಃ ಸಂತರು ತಮ್ಮ ಪ್ರಶ್ನೆ ಮುಂದಿಡಲು ಅನುವಾದರು. ನಮ್ಮ ಪ್ರಶ್ನೆಗೆ ಉತ್ತರಿಸುವುದಿಲ್ಲವೇ? ನಮ್ಮ ಸಮಸ್ಯೆ ಪರಿಹರಿಸುವುದಿಲ್ಲವೇ? ನಿಮಗೆ ಇನ್ನೂ ಅರ್ಥವಾಗಿಲ್ಲವೇ? ನೀವು ಹೇಳಿದರೆ ತಾನೇ ಅರ್ಥವಾಗೋದು. ಆಯಿತು, ಸರಿ, ಹೇಳುವೆ. ನೋಡಿ, ಸಂಸಾರ ದೊಡ್ಡದು, ಸನ್ಯಾಸ ದೊಡ್ಡದು. ಸನ್ಯಾಸದಷ್ಟೇ ಸಂಸಾರ ಮುಖ್ಯವಾದದ್ದು. ಅದು ಹೇಗೆ? ಯಾವುದಾದರೂ ಒಂದು ಶ್ರೇಷ್ಠವಾಗಬೇಕು, ಒಂದು ಮುಖ್ಯವೆನಿಸಬೇಕು. ಸಾಮರ್ಥ್ಯವಿದ್ದರೆ ಸನ್ಯಾಸಿಯಾಗಬೇಕು. ಸನ್ಯಾಸವೆಂದರೆ ತ್ಯಾಗ ಎಂದರ್ಥ. ಇಲ್ಲವಾದಲ್ಲಿ ಸಂಸಾರಿಯಾಗಬೇಕು. ಸತಿಪತಿಗಳ ಮಧ್ಯ ಸಾಮರಸ್ಯ, ಸಹಕಾರ, ಅನನ್ಯತೆಗಳಿದ್ದರೆ ಸಂಸಾರವೇ ದೊಡ್ಡದು ಮತ್ತು ಮುಖ್ಯ ಕೂಡ. ನೀವು ನನ್ನಲ್ಲಿ ಪ್ರಶ್ನೆ ತೆಗೆದುಕೊಂಡು ಬಂದಾಗ ನಾನು ದುಗ್ಗಳೆಗೆ ದೀಪ ತರಲು ಹೇಳಿದೆ. ಹೌದು, ಹಗಲಿನ ಬೆಳಕಿದ್ದಾಗ ದೀಪ ಅನವಶ್ಯಕ. ಆದರೆ ದುಗ್ಗಳೆ ನನಗೆ ಪ್ರಶ್ನಿಸಲಿಲ್ಲ. ನೀವು ಬಂದುದನ್ನರಿತು ಏನೋ ಉದ್ದೇಶವಿರಬೇಕೆಂದು ಮೌನವಾಗಿ ದೀಪ ತಂದಳು. ಇದು ಸತಿಪತಿಗಳ ಮಧ್ಯದ ಅರಿವು ಮತ್ತು ಇರವು. ಪ್ರಸಾದಕ್ಕಾಗಿ ಕುಳಿತಾಗ
ತಂಗಳಂಬಲಿಯನ್ನು ಸುಡುತ್ತಿದೆ ಎಂದಾಗ ದುಗ್ಗಳೆ ಮರು ಮಾತಾಡದೆ ಮರದ ಗಾಳಿ ಹಾಕಿದಳು. ಅಲ್ಲಿಯೂ ನಾನು ಕೇಳಿದರಲ್ಲಿ ಅರ್ಥವಿರಬೇಕೆಂದು ಅರಿತು ಗಾಳಿ ಹಾಕಿದಳು. ಹೀಗೆ ಸತಿಪತಿಗೂ ಮಧ್ಯದ ಅರಿವು ಒಲವಿನದಾಗಿರಬೇಕು. ಅದು ಸಮಾಜಕ್ಕೂ ಹಿತ. ಬಂದುದನರಿದು ಬಳಸುವಳು, ಬಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ಹೆಂಡತಿಯ ಕುರಿತು ಅಭಿಮಾನದ ಮಾತುಗಳನ್ನಾಡಿದ ದಾಸಿಮಯ್ಯನ ಸತಿನಿಷ್ಠವಾದ ಈ ಮಾತುಗಳನ್ನು ಕೇಳಿದ ಸಂತರು ತಲೆದೂಗುತ್ತಾರೆ ಮತ್ತು ಅವರಿಗೆ ಮನವರಿಕೆ ಕೂಡ ಆಗುತ್ತದೆ. ಇದೇ ಭಾರತೀಯ ತತ್ವದ ಸೈದ್ಧಾಂತಿಕ ಚರಿತ್ರೆಯಲ್ಲಿ ದುಗ್ಗಳೆಯ ದಾಂಪತ್ಯ ಮೊದಲ ಬಾರಿಗೆ ಶ್ರೇಷ್ಠತೆಯನ್ನು ಪಡೆಯುತ್ತದೆ. ಜೀವ ಜಗತ್ತಿನ ಇರುವಿಕೆಯಾಗಲಿ ಅಸ್ತಿತ್ವವಾಗಲಿ ಕುಟುಂಬ ಪ್ರೀತಿಯ ಅಸ್ತಿತ್ವದಿಂದ ಮಾತ್ರ ಸಾಧ್ಯ ಎಂಬುದನ್ನು ಎಲ್ಲ ವಚನಕಾರರು ಅರಿತಿದ್ದರು. ಪ್ರಪಂಚದಲ್ಲಿದ್ದು ಪಾರಮಾರ್ಥಗೆದೆಯಲು ದುಗ್ಗಳೆಯ ಬದುಕು ಅತ್ಯಂತ ಸುಂದರ ನಿದರ್ಶನವಾಗಿದೆ. ಶರಣೆ ದುಗ್ಗಳೆ ರೂಪಕ ಕೇಳಿದಿರಿ. ರಚನೆ ವಿದ್ಯಾವತಿ ಖೇಮಶೆಟ್ಟಿ. ನಿರೂಪಣೆ ಸೋಮಶೇಖರ್ ರೂಳಿ ಹಾಗೂ ಸುಜಾತಾ ಜಂಗಮ್ ಶೆಟ್ಟಿ. ಭಾಗವಹಿಸಿದವರು ಮಧುಸೂದನ್ ಟೇಂಗ್ಲಿಕರ್, ನೀರಜಾ ಕಾರಟಗಿ, ಡಾಕ್ಟರ್ ಪಿ ನಾಗಭೂಷಣಗೌಡ ಹಾಗೂ ಶಿವಕುಮಾರ ಬೆಳ್ಳಿ. ಹಾಡುಗಳನ್ನು ಹಾಡಿದವರು ಸಂಗೀತಾ ಕಾಖಂಡಕಿ, ಅಂಬಯ್ಯ ನುಲಿ, ರಮೇಶ್ ಕುಲಕರ್ಣಿ ಮತ್ತು ಫಕೀರೇಶ್ ಕಣವಿ. ವಾದ್ಯ ಸಹಕಾರ ಫಕೀರೇಶ್ ಕಣವಿ, ಶಫೀಕ್ ಖಾನ್, ಶಾಂತಲಿಂಗ್ ದೇಸಾಯಿ ಕಲ್ಲೂರ್, ರೇವಣಪ್ಪ ಕುಂಕುಮ್ಗಾರ್, ಕುಮಾರ ಕಣವಿ. ಧ್ವನಿ ಮುದ್ರಣ ಸಹಾಯ ಶೇಖ್ ಅಬ್ದುಲ್ಲಾ ಖಾಜಿ. ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್. ನೆರವು ಶಿವಕುಮಾರ ಬೆಳ್ಳಿ. ನಿರ್ಮಾಣ ಅಂಜನಾ ಯಾತ್ನೂರ್.